ಎಲ್ಲಿದ್ದೀರ ಅಂತ ಅಂದ್ಬಿಟ್ಟು ಇವ್ರು ಗೊತ್ತಾಗ್ಬಿಡ್ತಿದ್ನಲ್ಲ ಗುರು. ಅವ್ರು ನೋಡ್ಕಕ್ಕೆ ಹೋಗಿ ನೀವೆಲ್ಲಿರುವೆರು ಎಂದು ನಾ ಹುಡುಕುತ್ತಿರುವೆ, ನೀವು ಕಾಣಿಸ್ತಿಲ್ಲವೇ. ಬೇಸಿಗೆಯಲ್ಲಿ ಯಾವ ಮಳೆ ಗುರು ಬಂದೈತೆ, ಏನು ಗುರು ನೀರಿದು. ಹಾಂ 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 ಬೇಸಿಗೆಯಲ್ಲಿ ಕೂಡ ನೋಡಪ್ಪ ಬೆಂಗಳೂರಲ್ಲಿ ಮೇಲೆ ಅಂದರೆ ಉರಿತಾ ಇದ್ರೆ ಅಯ್ಯ ಗುರು ಮಳೆ ಎಲ್ಲಿ ಯಾವಾಗ ಬಿತ್ತು ಗುರು ಈ ಕಡೆ ಹೆಣ್ಣೂರು ಕಡೆ. ಹೋಲ್ ನೋಡು ಗುರು, ಸ್ವಿಮ್ಮಿಂಗ್ ಮಾಡ್ಬೋದು ಗುರು. ಯವ್ವ ಯಾವ ಕೊಚ್ಚ ನೀರು ಕಂಡ್ರೆ ಇದು, ಎಲ್ಲಿಂದ ಬಿಟ್ರು ಇವುಗಳನ್ನೆಲ್ಲ ನೀವಲೇ. ಥೋ ಅಯ್ಯಪ್ಪ ಚೆಚ್ಚೆ ನಾನೆಲ್ಲೋ ಮಳೆ ಬಂದುಬಿಟ್ಟೈತೆ, ಯಾಕಪ್ಪ ನಮ್ಮ ಕಡೆ ಬಂದಿಲ್ಲ ಮಳೆ, ಬರೀ ಇಲ್ಲಿ ಮಾತ್ರ ಬಂದೈತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅಲ್ಲ ಗುರು, ಇಲ್ಲಿ ಕತೆನೇ ಬೇರೆ ನಡೆದೈತೆ. ಏನಂತ ಕೇಳಬೇಡಿ, ನನಗಂತೂ ಗೊತ್ತಿಲ್ಲ. ಯಾವುದೋ ಟ್ಯಾಂಕರ್ ಲೀಕೇಜ್ ಆಗಿರ್ಬೋದು ಅಂತ ನನ್ನ ಒಪಿನಿಯನ್ನು. ಮತ್ತು ನೀವು ಯಾವುದಾದ್ರೂ ಕೊಳ್ಚರಂಡಿ ಯಾವುದಾದ್ರೂ ಬಂದುಬಿಟ್ಟಿದ್ದೇನೋ ಆಚೆ ಅಂತ ಅಂದ್ಕೊಬಿಟ್ಟಿರಾ, ನನಗೂ ಗೊತ್ತಿಲ್ಲ. ನೀವು ಅಂದ್ಕೊಂಡ್ರು ಅನ್ಕೊಂತೀರ, ಅಂದ್ಕೊಂಡಿರೋದೇ ನಿಜ ಆಗಿರ್ಬೋದು. ಯಾರಿಗೆ ಗೊತ್ತಲ್ಲ. ಅಯ್ಯಪ್ಪ ನನಗೆ ಒಂದಕ್ಕಿಂತ ಆಶ್ಚರ್ಯ ಆಗೋಯ್ತು. ಏನಪ್ಪ ಯಾವ ಕಡೆನೂ ಇಲ್ಲ ಮಳೆ, ಇಲ್ಲಿ ಮಾತ್ರ ಬಿದ್ದುಬಿಟ್ಟಿದೆ, ಅದು ಈ ರೇಂಜ್ಗೆ ಅಂತ ಅಂದ್ಕೊಂಡೆ ನಾನಂತೂ. ಓ ದೇವರೇ, ಅಯ್ಯೋ ಕಾಪಾಡ್ರಪ್ಪ ನಮ್ಮನ್ನು ಅಂದ್ಕೊಂಡಿದ್ದೆ ಬ್ರೋ. ಅಲ್ಲೇ ನೋಡಿ ಗುರು, ಇಂಥವ್ರನ್ನ ನೋಡಿ ಕಲ್ತ್ಕೋಬೇಕು ಗುರು. ಹುಡುಗರು ಏನು ಕೆಲಸ ಮಾಡೋದು, ಎತ್ತ ಕೆಲಸ ಮಾಡೋದು ಅಂತ ಅಂದ್ಬಿಟ್ಟು ಒದ್ದಾಡ್ತಾ ಇರ್ತಾರೆ. ನೋಡಿ ಗುರು, ಅವ್ರ ಕಾಲು ಸರಿ ಇಲ್ಲ ಅಂತಂದ್ರೂ ಕೂಡ ಒಬ್ರ ಮೇಲೆ ಆಧಾರ ಪಡಬಾರ್ದು. ನಮ್ಮ ಜೀವನ ನಾವೇ ನಡೆಸ್ಕೋಬೇಕು ಅಂತಂದ್ಬಿಟ್ಟು ಎಷ್ಟೋ ಕಷ್ಟಪಡ್ತಾವ್ರೆ, ಸ್ವಿಗ್ಗಿ ಝೊಮ್ಯಾಟೊ ಮಾಡ್ತಾವ್ರೆ ಇವರು. ನನಗಂತೂ ಖುಷಿ ಆಗ್ತಾ ಇದೆ ಗುರು. ಬ್ರದರ್ಗೆ ಏನಾದರೂ ಒಂದು ಕೊಡಿಸೋವಾ? ಏನಾದರೂ ಒಂದು ಕೊಡಿಸ್ಲೇಬೇಕು ಬ್ರದರ್ಗೆ, ಏನೋ ಒಂದು ಕೊಡಿಸ್ಲೇಬೇಕು. ಪಕ್ಕದಲ್ಲಿ ಯಾವ ಬೈಕ್ ಇರಲಿಲ್ಲ. ಅಂತ ಮುಂದೆ ಹೋಗ್ಬಿಟ್ಟು ಏನಾದರೂ ಒಂದು ತಗೊಳ್ಳೋಣ ಗುರು. ಅಟ್ಲೀಸ್ಟ್ ನಮ್ಮ ಕಡೆಯಿಂದ ಒಂದು ಜ್ಯೂಸ್ ಆದರೂ ಕೊಡ್ಸೋಣ. ಅವ್ರ ಮೇಲೆ ಸಿಂಪತಿ ಅಲ್ಲ, ಅವ್ರು ಪಡ್ತಿರೋ ಕಷ್ಟಕ್ಕೋಸ್ಕರ. ಯಾವ ಕಡೆ ಹೋಗ್ತಾರೆ ನೋಡ್ಕೊಬಿಡೋಣ ಗುರು. ಓಕೆ ಅಣ್ಣ, ಜ್ಯೂಸ್ ಒಂದು ಕೊಡಿ. 20 ರೂಪೀಸ್ ಜ್ಯೂಸ್ ಒಂದು ಕೊಡಿ. ಮ್ಯಾಂಗೋ ಕೊಡಿ. 25? ಹಾಂ, ಯೂಟ್ಯೂಬರ್. ಹಾಂ, JD ಶ್ರೀನಾಥ್ ರೈಡರ್ ಅಂತ. ಸರಿ, ಪಡ್ಕೊತಾನಲ್ಲ ಇವರು. ಏನೋ ಬ್ರದರ್ ಎಲ್ಲೋಗ್ಬಿಟ್ರು, ಏನು ಕತ್ತೇನೋ. ಬಿಸಿಲು ಬೇರೆ ಜಾಸ್ತಿ ಕೊಡ್ತೈತೆ. ಬಿಸಿಲು ಗುರು. ಹಾಂ, ಬ್ರದರ್ ಫ್ರಮ್ ಅನದರ್ ಮದರ್. ಎಲ್ಲಿದ್ದೀರ ಬ್ರೋ? ನಿಮ್ಮ ಕಷ್ಟ ನಾನು ಮೆಚ್ಚದೆ ಗೆಳೆಯ, ನಿಮ್ಮ ಕಷ್ಟ ನಾನು ಮೆಚ್ಚದೆ ಗುರುವೇ. ನೀವೆಲ್ಲಿರುವೆರು ಎಂದು ನಾ ಹುಡುಕುತ್ತಿರುವೆ, ನೀವು ಕಾಣಿಸ್ತಿಲ್ಲವೇ. ಗುರುಗಳು ನೀವೆಲ್ಲಿದ್ದೀರಾ, ಬ್ರದರು ನೀವೆಲ್ಲಿದ್ದೀರಾ, ಬ್ರೋ ನೀವು ಎಲ್ಲಿದ್ದೀರಾ ರೀ. ನೀವೊಂದ್ಕಿತ ಕಾಣಿಸಿಕೊಂಡರೆ ನಮಗೆ ಖುಷಿಯೋ ನಿಮ್ಮನ್ನ ನೋಡಿ ತುಂಬ ಯುವಕರು ಕೆಲಸ ಕಲ್ಕೊಂತಾರ್ರಿ. ನೀವಂದರೆ 4 ಜನಗೆ ಇನ್ಸ್ಪಿರೇಷನ್ನು ಕಣ್ರಿ. ಬ್ರದರು ಎಲ್ಲಿದ್ದೀರಾ, ನೀವೆಲ್ಲಿದ್ದೀರಾ, ಓ ಬ್ರದರು ನೀವೆಲ್ಲಿದ್ದೀರಾ. ನಿಮ್ಮನ್ನು ಕಂಡೆ ನಾ ಖುಷಿಯಾದೆ ಬ್ರದರು, ಓ ಮೈ ಬ್ರದರು ನೀವೆಲ್ಲಿದ್ದೀರಾ. ನಿಮ್ಮನ್ನು ನೋಡಿ ನಾ ಖುಷಿಯಾಗ್ಬಿಟ್ನಲ್ಲೋ ಬ್ರದರು ನೀವೆಲ್ಲಿದ್ದೀರಾ.
ನಿಮ್ಮನ್ನು ಹುಡುಕುತ್ತಾ ನಾ ಬಂದಿರುವೆ ಬ್ರದರು, ನೀವೆಲ್ಲಿದ್ದೀರಾ? ಓ ಮೈ ಬ್ರದರು, ಓ ಮೈ ಬ್ರದರು, ಎಲ್ಲಿ ಕಾಣನಾರನೆ ನಿಮ್ಮನ್ನು. ಓ ಮೈ ಬ್ರದರು, ಓ ಮೈ ಬ್ರದರು, ನಾನಲ್ಲೇ ಮಾತಾಡಿಸ್ಬೇಕಾಗಿತ್ತು. ಬ್ರೋ ಯಾಕೆ ಬೈಕೋಬೇಡಿ ಗುರು, ಏನೋ ಕಷ್ಟಪಟ್ಟು ಅವ್ರ ಕಷ್ಟನ ಸ್ವಲ್ಪ ಹಾಡಲ್ಲಿ ನಾನು ಹೇಳ್ತಾ ಇದ್ದೀನಿ. ಅದನ್ನು ಬಿಟ್ಟರೆ ನಾವೇನು ದೊಡ್ಡ ಸಿಂಗರ್ ಅಂತೂ ಅಲ್ವೇ ಅಲ್ಲ. ಏನಾದರೂ ಸ್ವಲ್ಪ ಮಿಸ್ಟೇಕ್ ಇದ್ದರೆ ದಯವಿಟ್ಟು ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅಷ್ಟೇ, ಬಿಟ್ಟರೆ ನಮ್ಮನ್ನು ಬೈಬೇಡ್ರಿ ದೇವರೇ. ಬ್ರದರ್ ಮೋಸ್ಟ್ಲಿ ಹಿಂದೆನೇ ಎಲ್ಲಾದರೂ ಸಿಕ್ಕಾಕೋಬಿಟ್ಟಿದ್ದಾರಾ? ಮೋಸ್ಟ್ಲಿ ಇರ್ಬೋದು, ನೋಡೋಣ. ಆ ಕಡೆನೇ ಆಲ್ಮೋಸ್ಟ್ 2 ಕಿಲೋಮೀಟ್ರ್ ಬಂದೆ ಗುರು, ಈ ಕಡೆ ಸಿಕ್ಕಲಿಲ್ಲ. ಎಲ್ಲಿದ್ದಾರೆ ಗುರು? ಎಷ್ಟು ಸ್ಪೀಡಾಗಿ ಹೋಗ್ಬಿಟ್ಟು ಅವರು ಎಲ್ಲೋ ಅಪಾರ್ಟ್ಮೆಂಟ್ ಡೆಲಿವರಿ ಕೊಡೋದಕ್ಕೆಲ್ಲೋ ಹೋಗಿರ್ಬೋದು ಅಂತ ಅನ್ಕೋತೀನಿ. ಬ್ರದರ್ 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 ಫ್ರಮ್ ಅನದರ್ ಮದರ್. ಓ ಬ್ರದರು ಎಲ್ಲಿದ್ದೀರಾ ನೀವು ಬ್ರದರು? ಶೇಟ್ 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 ಅಣ್ಣ, ಎಲ್ಲಿದ್ದೀರಣ್ಣ? ಎಲ್ಲಿದ್ದೀರಂತ ಅಂದ್ಬಿಟ್ಟು ಇವ್ರಿಗೆ ಗೊತ್ತಾಗ್ಬಿಡ್ತಿದ್ನಲ್ಲ ಗುರು, ಅವ್ರು ನೋಡ್ಕೊಕ್ ಹೋಗಿ. ಅಯ್ಯಯ್ಯೋ, ಇದೇನು ನೋಡಿದ್ಯಾ? ಅದನ್ನು ನೋಡಿ ಅಮ್ಮ ಅಂದಂಗೆ ಆಗಿತ್ತಲ್ಲ ನನ್ನ ಕತೆ. ಇಲ್ಲಿಂದ ಒಬ್ಬರು ಬರ್ತಾ ಇದ್ದಾರೆ ಈ ಕಡೆಯಿಂದ, ನಾವು ನೋಡೋಣ ಈ ಕಡೆ ಏನಾದರೂ ಹೋಗಿದ್ದಾರೇನೋ ಅಂತ. ನಾನು ಅವ್ರಿಗೆ ಕೊಡಬೇಕು ಗುರು, ಬಿಕಾಸ್ ಎಲ್ಲ ಪ್ರಾಬ್ಲಮ್ಸ್ ಫೇಸ್ ಮಾಡಿರ್ತಾರೆ ಅವ್ರು, ಎಷ್ಟು ಕಷ್ಟಪಟ್ಟಿರ್ತಾರೆ ಗುರು ಅವರು. ಇನ್ಸ್ಪಿರೇಷನ್ ಗುರು ಅವರು, ತುಂಬ ಜನಕ್ಕೆ ಇನ್ಸ್ಪಿರೇಷನ್ ಗುರು. ನಮ್ಮ ಕೈಯಿಲ್ಲ ಅಂದರೆ ಏನು, ಕಾಲಿಲ್ಲ ಅಂದರೆ ಏನು, ನಾವು ದುಡಿತೀವಿ, ನಾವು ನಡಿತೀವಿ ಅನ್ನೋ, ಜೀವನದಲ್ಲಿ ನಡಿತೀವಿ ಅನ್ನೋ ಧೈರ್ಯ ಅವ್ರಿಗೆ ಜಾಸ್ತಿ ಇದೆ. ಶೆಟ್, ಎಲ್ಲಿದೆ ಗುರು? ಈ ಕಡೆ ಯಾವುದು ರೆಸ್ಟೋರೆಂಟ್ ಯಾವುದಾದ್ರೂ ಇದೆಯಾ? ಮೈಸೂರು ರೋಡ್ ಸರ್ಕಲ್ 200 ಕಿಲೋಮೀಟರ್ಸ್, ಕೊತ್ನೂರು. ಬೆಟರ್ ತಗೊಳ್ಳೋದಾ? ಐ ಥಿಂಕ್ ತಗೋಣ ಅಂತಂದರೆ ಬೇರೆಯವ್ರು ತಗೊಬಿಟ್ರು ಹೋಗೇ ಪರವಾಗಿಲ್ಲ, ಮನೆಗೆ ಹೋಗ್ಬಿಡೋಣ ನಾವು. ಓಹೋ, ಇಲ್ಲ ಗುರು, ಈ ಕಡೆನೂ ಇಲ್ಲವಯ್ಯ. ನಿಜ, ಎಷ್ಟು ಸುತ್ತಾಡ್ತಾ ಇದ್ದೀನಿ ಅವ್ರಿಗೋಸ್ಕರ, ಸಿಗ್ತಾನೆ ಇಲ್ವಲ್ಲ ಅವರು. ವೈ? ವೈ? ಎಲ್ಲಿಗೆ ಹೋಗ್ಬಿಟ್ರು ಅಣ್ಣ? ಬಟ್ ಇನ್ನೂ ಒಂದು ಸ್ವಲ್ಪ ಹುಡುಕ್ತೀನಿ, ಸಿಗ್ತಾರೆ ನಾನು ನೋಡೋಣ. ಯಾಕಂದರೆ ತುಂಬ ಖುಷಿ ಆಯಿತು ನನಗೆ ಅವ್ರನ್ನ ನೋಡಿಬಿಟ್ಟು. ತುಂಬ ಜನ ನಮ್ಮ ಯೂತು ಒಂದು ಆಲ್ಮೋಸ್ಟ್ ಒಂದು 30% ಅಷ್ಟು ಇನ್ನೂ ಲೈಫ್ ಇದೆ, ಇವಾಗ ಯಾಕೆ ದುಡಿಬೇಕು, ಲೈಫ್ ಎಂಜಾಯ್ ಮಾಡೋಣ ಅಂತಂದ್ಬಿಟ್ಟು ಸುಮ್ಮನೆ ಮನೆಯಲ್ಲಿ ಇದ್ಬಿಡ್ತಾರೆ ಗುರು ತುಂಬ ಜನ. ಅಂಥವ್ರಿಗೆಲ್ಲನೂ ಇದು ಅಂಥವ್ರು ನೋಡಿದೆ ಇವ್ರನ್ನ, ಸೊ ಅವರೇ ದುಡಿತಾ ಇದ್ದಾರೆ, ನಾವು ಯಾಕೆ ದುಡಿಬಾರ್ದು ಅನ್ನೋ ಛಲ ಬರುತ್ತೆ ಅಂತ ನನ್ನ ಒಪಿನಿಯನ್ ಗುರು. ಯಾಕಂದರೆ ನಾನು ಒಂದು ಕಷ್ಟಪಡ್ತಾ ಇಲ್ಲಿ ತನಕ ನಾನು ಕಷ್ಟಪಡ್ತಾ ಬಂದಿರೋನೆ. ನಮ್ಮ ತಂದೆ ತಾಯಿಗೆ ಏನೋ ಸ್ವಲ್ಪ ಹೆಲ್ಪ್ ಆಗ್ತಿದ್ದೀನಿ ಅಂತ ಅಂದ್ಬಿಟ್ಟು ಅವರು ಸ್ವಲ್ಪ ಖುಷಿಯಲ್ಲಿದ್ದಾರೆ. ಅದೇ ರೀತಿ ಇವರು ಸ್ವಲ್ಪ ಅವ್ರ ತಂದೆ ತಾಯಿಗೆ ಸಪೋರ್ಟ್ ಆಗಿದ್ದರೆ ಬೆಟರ್ ದೆನ್ ಅವ್ರಿಗೆ ಸ್ವಲ್ಪ ತುಂಬ ಸಪೋರ್ಟ್ ಸಿಗುತ್ತೆ. ನಮ್ಮ ಯುವಕರೆಲ್ಲ ಕೆಲಸ ಮಾಡಿ ಕಷ್ಟಪಟ್ಟು ಅಪ್ಪ ಅಮ್ಮಗೆ ದುಡ್ದು ಕೈ ಕೊಡ್ತಾಯಿದ್ರೆ ಅವ್ರಿಗೆ. ಸೊ ಆಲ್ಮೋಸ್ಟ್ ಅವರು ಒಂದು ರೇಂಜಿಗೆ ಬೆಳಿಬೋದು ಅಂತ ನಾನು ಅಂದ್ಕೊತೀನಿ. ಬಿಕಾಸ್ ದುಡಿದ್ರೇ ಅಲ್ವಾ ನಾಳೆ, ಇವತ್ತು ಓಕೆ ಇವತ್ತು ಎಂಜಾಯ್ ಮಾಡ್ಕೊಂಡಿರ್ತೀರ, ನಾಳೆ ಹೆಂಗೆ ನಾಳೆ ಮದುವೆ ಆಗಿಬಿಡುತ್ತೆ ಗುರು. ಇವಾಗ ಏನೋ ಒಂದು ಮಾಡಿ ವಯಸ್ಸಾಗಿದೆ ಅಂತ ಅಂದ್ಬಿಟ್ಟು ಮನೇಲಿ ನೋಡಿ ಮದುವೆ ಆಗ್ತಾರೆ, ಮದುವೆ ಮಾಡಿಸ್ಬಿಡ್ತಾರೆ. ಮದುವೆ ಮಾಡಿಸಾದ್ಮೇಲೆ ಏನು ಮಾಡ್ತೀರಾ ಗುರು? ಯಾವ ಕಡೆಯಿಂದ ದುಡಿತೀರಾ? ದುಡಿಯೋದೆಲ್ಲ ಈ ಕಡೆ ಅದು ತಗೋಬೇಕು, ಇದು ತಗೋಬೇಕು, ಶಾಪಿಂಗು, ಮೂವೀಸ್, ಅದು ಇದಂತ ಈ ಕಡೆ ಸುತ್ತಾಡೋದೇ ಸರಿ ಹೋಗ್ಬಿಡುತ್ತೆ. ಬಿಟ್ಟರೆ ದುಡಿದ್ಬಿಟ್ಟು ಕೂಡಕ್ಕಾಗುತ್ತೆ ಅಂತ ಅಂದ್ಬಿಟ್ಟು ನನಗೆ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ, ನಮಗಿಂತ ದೊಡ್ಡವರು ನಮ್ಗೆ ಆ ಥರ ಎಕ್ಸ್ಪೀರಿಯೆನ್ಸ್ ಆಗಿರೋರು ಹೇಳಿದ್ದಾರೆ ನಮಗೆ. ಸೊ ಅದನ್ನೇ ನಾನು ಹೇಳ್ತಾ ಇದ್ದೀನಿ ಇಲ್ಲಿ.
ಏನಿದ್ರು ನಾವು ಮದುವೆಗಿಂತ ಒಳಗಡೆನೇ ಸ್ವಲ್ಪ ದುಡ್ಕೋಬೇಕು, ಇಲ್ಲ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾ, ಇಲ್ಲ ಬೇರೆ ಏನಾದರೂ ಕೆಲಸಗಳು ಮಾಡಬೇಕು ಅಂತಂದರೆ ಒನ್ ಆಫ್ ದ ಬೆಸ್ಟ್ ಆಪ್ಷನ್ನು ಬಿಫೋರ್ ಮ್ಯಾರೇಜೇ ಎಲ್ಲ ಸಾಧನೆ ಮಾಡಬೇಕು ಗುರು. ಆಮೇಲೆ ಏನೂ ಇರೋಲ್ಲ ಸಾಧನೆ ಮಾಡೋದು. ಸ್ವಲ್ಪ ಯೋಚನೆ ಮಾಡಿ, ಯಾಕಂದರೆ ದುಡಿಬೇಕಾಗಿರೋ ವಯಸ್ಸಿದು ನಮ್ಮದು. ಇವಾಗ ಯುವಕರು ನಾವೇ ದುಡಿದಿರ ಸೈಲೆಂಟಾಗಿ ಇದ್ಬಿಟ್ರೆ ಏನು ಗುರು, ಅಪ್ಡೇಟ್ ಆಗಿ ಏನು ಗುರು ಪ್ರಯೋಜನ ಇದೆ? ಜನಗಳು ಕಾಲ ಬದಲಾವಣೆ ಆಗಿದೆ, ಕಾಲ ಬದಲಾದಂಗೆ ನಾವು ಬದಲಾಗಬೇಕು. ನಾವು ಬದಲಾಗ್ದಿರ ನಮ್ಮ ಪಾಡಿಗೆ ನಾವು ಎಂಜಾಯ್ ಮಾಡ್ಕೊಂಡಿರೋಣ ಅಂತಂದರೆ ಆಮೇಲೆ ಲೈಫ್ ಲಾಂಗು ಕಷ್ಟಪಡಬೇಕಾಗುತ್ತೆ. ಇವಾಗ ಅದು ಯಾವುದೋ ರಿಸ್ಕ್ ಎಂಜಾಯ್ಮೆಂಟ್ ಸೈಡ್ಗಿಟ್ಟು ಆ ರಿಸ್ಕ್ ತಗೊಳ್ಳೋದೇನೋ ರಿಸ್ಕ್ ತಗೊಂಡು ಕೆಲಸ ಮಾಡಿ ದುಡಿಮೆ ಮಾಡಿ ಒಂದು ರೇಂಜ್ಗೆ ಸೆಟ್ಲ್ ಆದರೆ ಆಮೇಲೆ ಲೈಫ್ ಲಾಂಗ್ ಎಂಜಾಯ್ ಮಾಡ್ಕೊಂಡು ಕೂರ್ಬೋದು ಬ್ರೋ. ಇಷ್ಟು ಮಾತು ಹೇಳ್ತಾ ನನ್ನ ಚಾನಲ್ನ ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಅವರು ಬ್ರದರ್ ನನಗೆ ಸಿಕ್ಕಿಲ್ಲ. ಆಲ್ಮೋಸ್ಟ್ ಒಂದು 5 ಕಿಲೋಮೀಟರ್ಸ್ ಹುಡ್ಕಾಡ್ದೆ ಅವ್ರನ್ನ, ಸಿಕ್ಕಿಲ್ಲ. ಸರಿ, ಐ ಥಿಂಕ್ ಅವ್ರು ನೋಡಿದ್ರೆ ಅಟ್ಲೀಸ್ಟ್ ನಮಗೋಸ್ಕರ ಇವ್ರು ಇಷ್ಟು ಕಷ್ಟಪಟ್ರ ಅಂತ ಇಷ್ಟು ಹುಡ್ಕಾಡಿದ್ರಂತ ಅವರಾದರೂ ಅನ್ಕೊತಾರೆ. ಸೊ ನೀವು ಆದಷ್ಟು ಅವ್ರಿಗೆ ಸೇರೋ ತನಕನೂ ಶೇರ್ ಮಾಡಿ ವಿಡಿಯೋನ. ಸೊ ಮತ್ತೆ ಸಿಗೋಣ, ಬಾಯ್ ಬಾಯ್.